ಎಲ್ರಿಗೂ ನಮಸ್ಕಾರ. ನಮ್ಮದು ಅಖಂಡ ಭಾರತ. ಭಾರತೀಯ ಸಂಸ್ಕೃತಿನಲ್ಲಿ ನಾವೆಲ್ಲರೂ ಕೂಡ ಸರ್ವೇ ಜನ ಸುಖಿನೋ ಭವಂತು ಅಂದರೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸುಖವಾಗಿರಬೇಕು ಎಂಬತಕ್ಕಂಥ ಒಂದು ಆದರ್ಶವನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಈ ಒಂದು ಹಿಂದೂ ಸಂಸ್ಕೃತಿ. ಈ ಸಂಸ್ಕೃತಿನಲ್ಲಿ ನಾವು ಈಗ ಶ್ರೀರಾಮ ಜಪಯಜ್ಞವನ್ನು 10 ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ, ಬಯಲಾಂಜನೇಯ ಸ್ವಾಮಿ ದೇವಸ್ಥಾನ, ದಿನ್ಯವಸಳ್ಳಿ ರಸ್ತೆ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಸರಿ, ಇದರ ಒಂದು ಸಮಿತಿಯ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಅಖಂಡ ರಾಮ ಭಜನೆಯನ್ನು ಹಮ್ಮಿಕೊಂಡು ಮಾಡ್ತಾಯಿದ್ದೀವಿ. ಏನು ಅಂತಂದರೆ, ಈ ನಮ್ಮ ಪ್ರಪಂಚದಲ್ಲಿ ಶಾಂತಿ ನೆಲೆಸಬೇಕು. ಎಲ್ಲ ಕೂಡ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಿದ್ದರೆ ನಾವು ಸುಖ ಶಾಂತಿಯಿಂದ ಬದುಕ್ತೀವಿ, ನಾವೆಲ್ಲರೂ ಕೂಡ ಚೆನ್ನಾಗಿರ್ತೀವಿ ಎಂಬತಕ್ಕಂಥ ಒಂದು ಸಂದೇಶವನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು, ಗುಡಿಬಂಡೆ ತಾಲೂಕು, ಶಿಡ್ಲಘಟ್ಟ ತಾಲೂಕು, ಬೇರೆ ಬೇರೆ ಹಳ್ಳಿಗಳಿಂದ ಅವರ ಒಂದು ಸಮಯಕ್ಕೆ ನಿಗದಿ ಮಾಡಿದ್ದೀವಿ. ಆ ಸಮಯಕ್ಕೆ ಬಂದು ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಬರ್ತಕ್ಕಂಥ ಈ ರಾಮ ಭಕ್ತರಿಗೆ ಎಲ್ರಿಗೂ ಕೂಡ ತಿಂಡಿ ವ್ಯವಸ್ಥೆ, ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲವೂ ಕೂಡ ಹಮ್ಮಿಕೊಂಡಿದ್ದೀವಿ. ಸತತವಾಗಿ 7 ದಿನ, 7 ರಾತ್ರಿ 7 ಹಗಲು ಈ ಕಾರ್ಯಕ್ರಮ ನಡೆಯುತ್ತೆ. ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಈಗ 10ನೇ ವರ್ಷದ್ದು ಈ ಕಾರ್ಯಕ್ರಮ ಈಗ 28ನೇ ತಾರೀಕಿಂದ 4ನೇ ತಾರೀಕುವರೆಗೂ ಹಮ್ಮಿಕೊಂಡಿದ್ದೀವಿ. ಸರ್, ಈಗಿನ ಒಂದು ಸಮಾಜಕ್ಕೆ ರೀಲ್ಸು ಮತ್ತು ಫೇಸ್ಬುಕ್ಕು ಈ ಥರದ ಒಂದು ಡಿಜಿಟಲ್ ಮಾಧ್ಯಮದಲ್ಲಿರ್ತಕ್ಕಂಥ ಯುವಜನಕ್ಕೆ ನೀವು ಈ ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ಏನೆಲ್ಲ ಸಂದೇಶ ಅದು ಏನಾಗಿದೆ ಅಂತಂದರೆ, ಈಗ ಈ ಪ್ರಚಾರ ಮಾಧ್ಯಮಗಳು ಬಂದು ಜನರನ್ನು ಹಾಳು ಮಾಡ್ತಾ ಇದೆ, ಮಕ್ಕಳನ್ನು ಕೂಡ ಹಾಳು ಮಾಡ್ತಾ ಇದೆ. ಈಗ ಮಕ್ಕಳಿಗೂ ಕೂಡ ಈ ಒಂದು ಮೊಬೈಲ್ ಹುಚ್ಚು ಹಿಡಿದುಬಿಟ್ಟು ಯಾರೂ ಕೂಡ ಧರ್ಮದ ಕಡೆ ಯಾರೂ ನಡ್ಕೊಂಡು ಹೋಗ್ತಾ ಇಲ್ಲ. ಅಂಥ ಒಂದು ವಾತಾವರಣನ ಕಲ್ಪಿಸೋಣ, ಕುಟುಂಬ ಸಮೇತ ಮಕ್ಕಳ ಸಮೇತ ಬಂದು ಅಲ್ಲಿ ರಾಮ ಭಜನೆಯನ್ನು ಮಾಡಿಕೊಂಡು ಹೋಗಬೇಕು ಅಂಥೇಳಿ ನಾವು ಈ ಒಂದು ರಾಮ ಸಪ್ತಾಹವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ನಾವು ಪ್ರತಿ ಗುರುವಾರ ಮನೆಗಳಲ್ಲೂ ಕೂಡ ಈ ಒಂದು ಶ್ರೀರಾಮ ತಾರಕ ಮಂತ್ರ ಜಪವನ್ನು ಹಮ್ಮಿಕೊಂಡಿದ್ದೀವಿ. ಇದು 4 ವರ್ಷದಿಂದ ಸತತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಹಾಗೆ ಮುನ್ನಡೆಸ್ಕೊಂಡು ಹೋಗೋಣ ಅಂಥೇಳಿ ಎಲ್ಲರೂ ಪ್ರಯತ್ನ ಮಾಡ್ತಾಯಿದ್ದೀವಿ. ಜನಗಳು ಭಕ್ತರು ಕೂತ್ಕೊಳ್ಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಮಾಡ್ಕೊತೀವಿ. ಮತ್ತೆ ಊಟಕ್ಕೆ ವ್ಯವಸ್ಥೆಗಳು ಏನು ಮಾಡಬೇಕು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊತೀವಿ. ಮಳೆ ಬಂದರೂ ಬಿಸಿಲಿದ್ರೂ ಸಹ ಕಾರ್ಯಕ್ರಮ ಅಂತೂ ಸಪ್ತಾಹ ಅಂದರೆ 7 ದಿನಗಳು ಕೂಡ ಯಶಸ್ವಿಯಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಕೆಲವೊಂದು ಜನ ಹೆಚ್ಚಿನ ಬಲ ನಮಗೆ ಕೊಡೋದಕ್ಕೂ ಇದ್ದಾರೆ. ಯಾರಾದರೂ ಹೆಚ್ಚಿನ ಬಲ ಕೊಟ್ಟು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನಮ್ಮ ಪ್ರೋತ್ಸಾಹ ಕೊಟ್ಟರೆ ಅವ್ರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದು ಹೇಳಿದ್ದಾರೆ, ರಾಮ ಮಂತ್ರವ ಜಪಿಸುವ ಮನುಜ, ಆ ಮಂತ್ರ ಈ ಮಂತ್ರ ಭಜಿಸಿ ಚಿತ್ತ ಕೆಡಿಸಲು ಬೇಡ. ಆ ಪಾರ್ವತಿಗೆ ಹೇಳಿದಂಥ, ಪಾರ್ವತಿಗೆ ಪರಮೇಶ್ವರನ ಹೇಳಿದಂಥ ಮಂತ್ರ ತಾರಕ ಮಂತ್ರ. ನಾವು ತಾರಕ ಮಂತ್ರ ಒಂದನ್ನು ಇಟ್ಕೊಂಡೆ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ. ಬೇರೆ ಬೇರೆ ವಿಧವಾದಂಥ ಕಾರ್ಯಕ್ರಮಗಳೇನು ಇರೋದಿಲ್ಲ ನಮ್ಮಲ್ಲಿ. ಸಪ್ತಾಹ ಅಂದರೆ ರಾಮಕೋಟಿ ಸಪ್ತಾಹ, 1 ಕೋಟಿ ಜಪ ಆಗಬೇಕು. ಆ ಕೋಟಿ ಜಪ ಆಗಬೇಕಾದ್ರೆ 7 ದಿವಸ ಮಾಡಬೇಕು. 7 ದಿವಸ ಮೇಲೆ ಆಗ್ಬೋದು, ಕಮ್ಮಿ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಟೀಮ್ಗಳು ಮಾಡಿರ್ತೀವಿ. ಒಂದೊಂದು ಪ್ರತಿಯೊಂದು ಊರಲ್ಲಿ 2-3 ತಾಲೂಕಿನಿಂದನೂ ಇದು ಪಾಂಪ್ಲೆಟ್ ಇದೆ, ಸಮಯ ನಿಗದಿ ಮಾಡಿರ್ತೀವಿ. ಆ ಸಮಯದ ಪ್ರಕಾರವಾಗಿ ಎಲ್ಲರೂ ಆ ಸಮಯಕ್ಕೆ ಬರ್ತಾರೆ. ಅವ್ರ ಗಾಡಿ ವ್ಯವಸ್ಥೆ ಮಾಡ್ತೀವಿ, ಊಟದ ವ್ಯವಸ್ಥೆ ಮಾಡ್ತೀವಿ. ಅವನ್ನೊಂದು 2 ಗಂಟೆ ಒಬ್ಬೊಬ್ಬರಿಗೆ ಒಂದೊಂದು ಟೀಮ್ಗೆ ನಾವು ಸಮಯ ಕೊಟ್ಟಿದ್ದೀವಿ. ಆ ಸಮಯದಲ್ಲಿ ಆ ಊರಿನವ್ರು ಬಂದು ಆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ. ಮಾಡಿದ್ದೇವೆ ನಮ್ಮ ಶಾಂತಮೂರ್ತಿಯವರು, ನಮ್ಮ ಟೀಮ್ ಎಲ್ಲ ಒಂದು ಕೆಲಸ ಮಾಡಿದ್ದೀವಿ. ನಾವು ವರ್ಷಕ್ಕೊಂದ್ಸಾರಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ರಾಮಕೋಟಿ ಅಂತ ಮಾಡ್ತೀವಿ. ಆದಮೇಲೆ ಪ್ರತಿ ಗುರುವಾರ ಒಂದು 50-60 ಜನ ರಿಟೈರ್ಡ್ ಅಫ್ಸಿಯಲ್ಸ್ ಎಲ್ಲ ನಾವು ಸೇರಿಕೊಂಡು, ನಾನು ಅಫ್ಸಿಯಲ್ ಅಲ್ಲ, ನಾನು ಅಫ್ಸಿಯಲ್ಲು ಆದರೂ ಎಲ್ಲ ಜೊತೆಗೂಡಿಸ್ಕೊಂಡು, ನೀವು ರಿಟೈರ್ಡ್ ಆಗಿ ಕೆಲಸಗಳು ಒತ್ತಡಗಳಲ್ಲಿ ಇರ್ತೀರಪ್ಪ, ಒಂದು 8 ದಿವಸಕ್ಕೆ ಒಂದ್ಸಾರಿ ಆದ್ರೆ ಬಂದು ಕೂತ್ಕೊಂಡು ಭಜನೆ ಮಾಡ್ಕೊಂಡು ಹೋಗಿ ಅಂತೇಳಿ ಪ್ರತಿಯೊಂದು ಮನೆಯಲ್ಲಿ, ಯಾರ ಮನೆಯಲ್ಲಿ ಇವತ್ತು ನೆಕ್ಸ್ಟ್ ವೀಕ್ ಯಾರ ಮನೆ, ಹಿಂಗೆ ಒಂದೊಂದು ಮನೆ ಗುರ್ಸ್ಕೊಳ್ತೀವಿ. ವಾರನೂ ರಾಮಕೋಟಿ ತಾರಕ ಮಂತ್ರ ನಡೆಸ್ತಾ ಇದ್ದೀವಿ. 6 ಗಂಟೆಯಿಂದ 7:15ವರೆಗೂ ಭಜನೆ ಕಾರ್ಯಕ್ರಮ ಇರ್ತದೆ. 7ರಿಂದ 8 ಗಂಟೆ, 7:15ರಿಂದ 8 ಗಂಟೆ, ಅರ್ಧ ಗಂಟೆ ತಾರಕ ಮಂತ್ರ ಏನು ಜಪ ಮಾಡ್ತೀವಿ. ಇದೇ ಮಂತ್ರವನ್ನು ವರ್ಷ ಕೂಡ ಪೂರ್ತಿ ಗುರುವಾರ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ಹುಣ್ಣಿಮೆ ಪೂಜೆಗಳಲ್ಲಿ ಕೂಡ ಮಾಡ್ತಾ ಇದ್ವಿ. ಕರ್ಕೊಂಬರ್ಲಿಕ್ಕೆ ವಾಹನ ವ್ಯವಸ್ಥೆ ಮಾಡ್ತೀವಿ.
ಮತ್ತೆ ಅವ್ರು ಬಂದಿದ್ದ ಕೂಡಲೇ ಅವ್ರಿಗೆ ಪ್ರಸಾದ ಕೊಡ್ತೀವಿ. ಮತ್ತೆ ಹೋಗ್ಬೇಕಾಗಿದ್ರೆ ಅವ್ರಿಗೆ ಮಜ್ಜಿಗೆ, ಪಾನಕ, ಏನೇನು ಸೌಕರ್ಯಗಳು ಬೇಕೋ ಊಟ ಎಲ್ಲ ಕೊಡ್ತೀವಿ. ಆಮೇಲೆ ನಾವು ರಾಮಕೋಟಿ ಶುರು ಮಾಡಿದ ಮೇಲೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ 3 ದಿವಸ ರಾಮಕೋಟಿ ಇರ್ತಕ್ಕಂಥ ಹಳ್ಳಿಗಳಿದ್ದಾವೆ. ಈಗ ಮೊನ್ನೆ ಪ್ರೇಸಂದ್ರ ಮುದ್ರದೇಳಿಯಲ್ಲಿ ಓಪನ್ ಆಯಿತು, ನಾಳೆ ಮಂಗಳಾರ್ತಿದೆ. ಇವತ್ತು ನಾಯನಹಳ್ಳಿಯಲ್ಲಿ ರಾಮಕೋಟಿ ಉದ್ಘಾಟನೆ ಮಾಡ್ತಾ ಇದೀವಿ. ಹಿಂಗೆ ದೊಡ್ಡತನಹಳ್ಳಿಯಲ್ಲಿ ಈ ತರ ಊರುಗಳಲ್ಲಿ ಕೂಡ 3 ದಿನ ಕಾರ್ಯಕ್ರಮಗಳು ನಡ್ಸ್ಕೊಂಡು ಹೋಗೋದಕ್ಕೆ ಪ್ರೇರಣೆ ಮಾಡ್ತಾ ಇದೀವಿ. ನಮ್ಮನ್ನೆಲ್ಲ ಕರೀತಾ ಇದ್ದಾರೆ, ಹೋಗಿ ಉದ್ಘಾಟನೆ ಮಾಡಿ ಬರ್ತಾ ಇದ್ವಿ. ಕೊರತೆ ಇತ್ತು, ನಮಗೂ ಅನುಭವದ ಕೊರತೆ ಇತ್ತು. ಆಮೇಲೆ ನಾವು ಕ್ಷಾಮ ಬಂದ್ಬಿಡ್ತು, ಮಳೆ ಇದಾಗೋಯ್ತು, ಬೋರ್ಗಳು 1800 ಹೊರಟೋಯ್ತು, ನೀರುಗಳಿರ್ಲಿಲ್ಲ. ನಾವು ಚಿಕ್ಕ ಹುಡುಗರಲ್ಲಿ ರಾಮಕೋಟಿ, ರಾಮದಂಡ ಅಂತ ಊರುಗಳಿಂದ ಹೊರಟು 7 ಊರು 8 ಊರು ಓಡಾಡ್ತಾ ಇದ್ವಿ. ಅದು ನೆನಪು ಬಂತು ನನಗೆ. ಅವಾಗ ನಾವೆಲ್ಲ ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬಂದ್ವಿ, ಮಳೆ ಇಲ್ಲ, ಬೆಳೆ ಇಲ್ಲ, ರಾಮಕೋಟಿ ಹೋಗ್ತಾ ಇದ್ದಾಗ ಬರ್ತಾ ಇತ್ತು, ನಾವೇನೋ ಒಂದು ಮಾಡ್ಬೇಕಲ್ಲಪ್ಪ ಅಂತೇಳಿ ತೀರ್ಮಾನ ಮಾಡಿದಾಗ, ಆಯ್ತು ಆಂಜನೇಯ ಸಂದೇಶದಲ್ಲಿ ಮಾಡೋಣ ಅಂತಂದಾಗ, ಹೆಂಗೆ ಮಾಡೋದು, ಇದಕ್ಕೆ ದಾರಿ ಯಾರು ಅಂತೇಳಿ ನಾವು ಧರ್ಮಾಧಿಕಾರಿಗಳ ಹತ್ರ ಹೋಗಿ ಕೂತ್ಕೊಂಡ್ವಿ ಕೈವಾರದಲ್ಲಿ. ಅವರು ಅಪ್ಪ ಅದ್ರ ಬಗ್ಗೆ ನನಗೂ ಅಷ್ಟೊಂದು ಇದಿಲ್ಲ, ನಮ್ಮ ಪುರೋಹಿತರಿದ್ದಾರೆ ಅವ್ರನ್ನ ಕೇಳೋಣ ಬರ್ರಿ ಅಂತೇಳಿ ಸಹಕಾರ ನಗರದಲ್ಲಿ ಮನೆ ಇತ್ತು. ಆ ಮನೆಗೆ ಹೋದ್ವಿ. ಶ್ರೀಹರಿ ಮಾಂಕಾಳಿ ಶರ್ಮ ಅವ್ರ ತಂದೆ ಇದ್ರು, ಅವ್ರಿಗೆ ಒಂದು 90 ವರ್ಷ. ಅವರು ಗುರುಗಳ ಹತ್ರ ಅವ್ರು ಪಳಗಿದ್ರು. ಅವರು ಹೇಳಿದ್ರು, ನೋಡಪ್ಪ ರಾಮಕೋಟಿ ಮಾಡ್ಬೇಕಾಗಿದ್ರೆ ಈ ತಾಳ ಇದು ಹಾರ್ಮೋನಿ ತಬಲ ಇವೆಲ್ಲ ಇಟ್ಕೊಂಡ್ರೆ ಶ್ರದ್ಧೆ ಬರೋದಿಲ್ಲ. ಕಾಯ ಚಿತ್ತ ಮನಸ್ಸು ಏಕಚಿತ್ತ ಮನಸ್ಸಿನಿಂದ ಮಾಡ್ಬೇಕಾಗ್ತದೆ, ಏಕಾಗ್ರತೆಯಿಂದ ಮಾಡ್ಬೇಕಾಗ್ತದೆ, ಗೊಂದಲ ಇರಬಾರ್ದು ಅಂತದ್ ಮಾಡಿ. ಯಾವ ತರ ಸ್ವಾಮಿ? ಅವಾಗ ಹೇಳಿದ್ರು, ತಾರಕ ಮಂತ್ರ, ಆಂಜನೇಯನಿಗೆ ಅಭಯ ಕೊಟ್ಟಂತ ಮಂತ್ರ ಇದು. ಶ್ರೀರಾಮ ಜೈ ರಾಮ ಜೈ ಜೈ ರಾಮ, ಶ್ರೀರಾಮ ಜೈ ರಾಮ ಜೈ ಜೈ ರಾಮ. ನೀವು ಸ್ಟಾರ್ಟ್ ಮಾಡಿದ್ರೆ 7 ದಿನಕ್ಕೂ 1 ಕೋಟಿ ಆಗ್ಬೇಕು, ಹಂಗೆ ಒಂದು ಟೀಮನ್ನು ಮಾಡ್ಕೊಳ್ಳಿ ಅಂದ್ರು. ಆವಾಗ ನಾವು ಬರ್ತಾ ಇರ್ಬೇಕಾಗಿದ್ರೆ ಅವ್ರನ್ನ ಹೆಂಗೆ ನಾವು ಮೋಟಿವೇಶನ್ ಮಾಡಬೇಕು, ಏನು ಮಾಡಬೇಕು, ಎಷ್ಟೆಷ್ಟು ಜನ ಕುಂತ್ಕೊಂಡ್ರೆ ಒಂದು ಟೈಮ್ಗೆ 1 ಕೋಟಿ ಆಗ್ತದೆ ಅಂತ ಕ್ಯಾಲ್ಕುಲೇಷನ್ ಹಾಕ್ಕೊಂಡ್ವಿ. ಅಷ್ಟು ಟೀಮ್ ರೆಡಿ ಮಾಡ್ಕೊಂಡ್ವಿ. ಅದೇ ವರ್ಷ ನಾನೇನು ಮಾಡಿದೆ, ಎಷ್ಟು ಜನ ಕುಂತ್ಕೊಂತೀವಿ ಭಜನೆಗೆ, ಎಷ್ಟು ಜನ ಟೈಮ್ ಕೊಡ್ತೀವಿ, ಒಂದು ಸಾರಿ 1 ಗಂಟೆಗೆ ಎಷ್ಟು ಸಾರಿ ಅನ್ಬೋದು, 1 ನಿಮಿಷಕ್ಕೆ ಎಷ್ಟು ಶ್ರೀರಾಮ ಜಯರಾಮ ಅನ್ಬೋದು ಅನ್ನೋದನ್ನ ಲೆಕ್ಕಾಚಾರ ಹಾಕಿದ್ವಿ. ಹಾಕಿದಾಗ ಆ ವರ್ಷ 2.5 ಕೋಟಿ ಆಯ್ತು. ಹಾಗೆ ವರ್ಷ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಆಗ್ತಾ ಇದೆ. ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಕಾರ್ಯಕ್ರಮ. ರಾಮಕೋಟಿ ಸಪ್ತಾಹ ಅಂದ್ರೆ 7 ರಾತ್ರಿ 7 ಹಗಲು, ಯಾವುದೇ ಒಂದು ವಾದ್ಯಗೋಷ್ಠಿ ಇರೋದಿಲ್ಲ, ತಾಳ ಮೇಳಗಳೇನು ಇರೋದಿಲ್ಲ, ಧ್ಯಾನ ರೂಪ. ಶ್ರೀರಾಮ ಜಯರಾಮ ಜೈ ಜೈ ರಾಮ ಅಂತಕ್ಕಂಥ ತಾರಕ ಮಂತ್ರವನ್ನು ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮ ಲೋಕ ಕಲ್ಯಾಣಾರ್ಥವಾಗಿ ಮಳೆ ಬೆಳೆ ಬರಲಿ ಮತ್ತು ಅಜ್ಞಾನದ ಕಡೆ ಇರ್ತಕ್ಕಂಥ ಜನಗಳ ಸುಜ್ಞಾನದ ಕಡೆ, ಕತ್ತಲಲ್ಲಿ ಇರ್ತಕ್ಕಂಥ ಬೆಳಕಿನ ಕಡೆ ಕರ್ಕೊಂಡು ಹೋಗಲಿಕ್ಕೆ ಒಂದು ಪ್ರಯತ್ನ, ಅಳಿಲು ಸೇವೆ ನಾವು ರಾಮರ ಸೇವೆಯಾಗಿ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಭಕ್ತರು 2-3 ತಾಲೂಕುಗಳಿಂದ ಬರ್ತಾರೆ. 2-3 ತಾಲೂಕುಗಳಿಂದ ಬಂದು ಆ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಭಾಗವಹಿಸಿ ಬಹಳ ಸಂತೋಷವಾಗಿ ಹೋಗ್ತಾರೆ. ರಾಮನಾಮವನ್ನು ಜಪನ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಶನಿವಾರ ದಿವಸ 28ನೇ ತಾರೀಕು ಬೆಳಗ್ಗೆ 8:00 ಪ್ರಾರಂಭ. ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿಯವರು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತೆ ಜ್ಯೋತಿ ಬೆಳಗೋದ್ರಲ್ಲಿದ್ದಾರೆ. ಅವರು ಆದಮೇಲೆ 7 ದಿವಸ ನಡೆದ ಮೇಲೆ 7ನೇ ದಿವಸ ಪೂಜ್ಯ ಧರ್ಮಾಧಿಕಾರಿಗಳಾಗಿದ್ದ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳು MR ಜಯರಾಮರು ಅವರು ಮುಕ್ತಾಯ ಸಮಾರಂಭಕ್ಕೆ ಬರಲಿದ್ದಾರೆ. ಅವರೇ ಉದ್ಘಾಟನೆ ಮಾಡ್ತಾ ಇದ್ದು, ಕಾರಣಾಂತರಗಳಿಂದ ಅವರು ವಿದೇಶದಲ್ಲಿರ್ತಾರೆ, ಆಗೋದಿಲ್ಲ ಅಂತ ಹೇಳಿ ಇವತ್ತು ಕೊನೆಯ ದಿನದಲ್ಲಿ ಬರ್ತಾರೆ. ಆ ಕೊನೆಯ ದಿನದಲ್ಲಿ ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿರ್ತದೆ. ಅವತ್ತು ಸುಮಾರು ಒಂದು 3-4 ಸಾವಿರ ಜನ ಊಟೋಪಚಾರಗಳಿರ್ತದೆ. ಮತ್ತೆ ಅವತ್ತು ಪ್ರವಚನ ಇರ್ತದೆ. ಮಾಂಕಾಳ ಶ್ರೀಹರಿ ಶರ್ಮ ಅಂತ ಹೇಳ್ಬಿಟ್ಟು ಬಹಳ ಆಧ್ಯಾತ್ಮಿಕ ಗುರುಗಳವರು, ಆ ಕೈವಾರ ಧರ್ಮಾಧಿಕಾರಿಗಳವರ ಅವರು ಆ ದಿನದಲ್ಲಿ ಬಹಳ ಅದ್ಭುತವಾದಂಥ ಒಂದು ಪ್ರವಚನವನ್ನ ಕೊಡ್ತಾರೆ. ಅವ್ರನ್ನೂ ಸಹ ಕರ್ಕೊಂಡ್ಬಂದು ಅವತ್ತು ಒಂದು 2 ಗಂಟೆಯ ಸಮಯ ಪ್ರವಚನ ಕಾರ್ಯಕ್ರಮ ಇರ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಸದ್ಭಕ್ತರು, ಬುದ್ಧಿವಂತರು ಎಲ್ಲರೂ ಸೇರಿಕೊಂಡು ಆ ಕಾರ್ಯಕ್ರಮದಲ್ಲಿ ನಾವು ಯಾರ ಹತ್ರನೂ ದೇಣಿಗೆ ಕೇಳ್ಕೊಂಡು ಹೋಗಲ್ಲ. ಅವರಾಗ ಅವರು ಬಂದು ಏನಾದರೂ ರಾಮ ಸೇವೆ ಮಾಡಿದ್ರೆ ಮಾಡ್ಬೋದು, ಇಲ್ಲದಾದ್ರೂ ನಮ್ಮ ಪ್ರಶ್ನೆಯವರು ಎಲ್ಲ ಬರ್ಸ್ಕೊಂಡು ಖರ್ಚು ವೆಚ್ಚಗಳೆಲ್ಲನೂ ನಾವು ಸೇವೆ ಮಾಡ್ತಾ ಇದ್ದೀವಿ. ಇದು 10ನೇ ವರ್ಷ. ಹಾಗಾಗಿ ನಿಮ್ಮಗಳ ಸಹಾಯ ನಮಗೆ ಅವಶ್ಯಕತೆ ಇತ್ತು. ಯಾಕಂದರೆ ನಾವು ಎಲ್ರಿಗೂ ತಿಳಿಸೋದಕ್ಕಾಗೋದಿಲ್ಲ. ನಿಮ್ಮಗಳ ಒಂದು ಸಹಾಯದಿಂದ ಎಲ್ಲ ಸದ್ಭಕ್ತರಿಗೂ ವಿಚಾರ ಮುಡಿಸಿ ಎಲ್ಲರೂ ಬಂದು ಆ ಮಹತ್ವವಾದಂಥ ಧರ್ಮ ಕಾರ್ಯವನ್ನು, ಧರ್ಮ ಚಿಂತನೆಯಲ್ಲಿ ಪಾಲ್ಗೊಂಡು ಹೋಗಲಿಕ್ಕೆ ತಮ್ಮ ಸಹಕಾರ ಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನೆಲ್ಲ ಕರೆದು ಈ ಪತ್ರಿಕಾ ಗೋಷ್ಠಿಯನ್ನು ಆ ಕಾರ್ಯಕ್ರಮದಲ್ಲಿ ಬಂದು
ಯಾವಾಗಲೂ ಕೆಲಸ ಇರ್ತದೆ, ಕೆಲಸದ ಒತ್ತಡ ಇರ್ತದೆ. ಆ ಫ್ಯಾಮಿಲಿಗಳನ್ನ ಮಕ್ಕಳನ್ನ ಸಮೇತವಾಗಿ ಕರ್ಕೊಂಬಂದು ಆ ಕಾರ್ಯಕ್ರಮದಲ್ಲಿ ಬಂದರೆ ನಿಮಗೂ ಒಳ್ಳೆಯದಾಗ್ತದೆ ಮತ್ತು ನಮ್ಮ ಧರ್ಮವನ್ನು ಉಳಿಸಲಿಕ್ಕೆ ಒಂದು ಸಾರ್ಥಕತೆ ಆಗ್ತದೆ. ಭಕ್ತ ಪ್ರಹ್ಲಾದನು ಹೊಟ್ಟೆಯಲ್ಲಿದ್ದಾಗಲೇ ಓಂ ನಮೋ ನಾರಾಯಣ ಅಂದಂಗೆ ಆತನ ಲೈಫ್ ಲಾಂಗನ್ನು ಯಾವುದೇ ಒಂದು ಇದು ಇರಲಿಲ್ಲ. ಆ ಅಷ್ಟಾಕ್ಷರಿ ಮಂತ್ರವನ್ನು ಇಟ್ಟುಕೊಂಡು ಜನರನ್ನೆಲ್ಲ ಪುನೀತನ ಮಾಡಿ ಸ್ವರ್ಗಕ್ಕೆ ಹೋಗಿರ್ತಕ್ಕಂಥ ನಮ್ಮ ಧರ್ಮಭೂಮಿ. ಹಾಗಾಗಿ ಈ ಆಧ್ಯಾತ್ಮಿಕ ಶಕ್ತಿಯನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ತಮಗಳೆಲ್ಲ ಸಹಕಾರ ನಾನು ಕೊಡ್ತಾ ಇದ್ದೀನಿ. ಎಲ್ರಿಗೂ ನಮ್ಮ